ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು PSTR ಅಂದರೆ 1ರಿಂದ 5ನೇ ತರಗತಿ ಬೋಧಿಸುವ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ಪಠ್ಯಕ್ರಮ ಮತ್ತು ಆ ಒಂದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತಂತ ನಾವು ಚರ್ಚೆ ಮಾಡೋಣ. ಸೊ ಈಗಾಗಲೇ ನೀವೆಲ್ಲ TET ಪತ್ರಿಕೆಯನ್ನು ಬರೆದೇನಪ್ಪ ಅಂದರೆ ಉತ್ತಮ ಅಂಕಗಳನ್ನು ಗಳಿಸಿರ್ತೀರಿ. ಸೊ ಅವ್ರು ಯಾರು ಈ ಒಂದು TETಯನ್ನು ಪಾಸ್ ಆಗಿರೋದಿಲ್ಲ ಅವರು ಕೂಡ ಏನಪ್ಪ ಅಂದರೆ CTT ಸೆಂಟ್ರಲ್ TET ಎಕ್ಸಾಮನ್ನು ಏನಪ್ಪ ಅಂದ್ರೆ ಬರೆಯುವಂಥ ಅವಕಾಶ ಇದೆ. ಸೊ ಅದು ಲಾಸ್ಟ್ ಡೇಟ್ ಇವತ್ತೇ ಇದ್ದು ಏನಪ್ಪ ಅಂದರೆ ಯಾರು TETಯಲ್ಲಿ ಎಲಿಜಿಬಲ್ ಆಗಿಲ್ಲ ಅವರು CTTನ ಬರೆದು ಪಾಸ್ ಆಗೋ ಒಂದು ಅವಕಾಶ ಐತೆ. ಸೊ ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಸೊ ಹಾಗಾದ್ರೆ ಇವತ್ತು ನಾವು ಈ ಒಂದು PSTR 1 to 5th ನೇಮಕಾತಿ ಒಂದು ಯಾವ ರೀತಿ ಪ್ಯಾಟರ್ನ್ ಇರ್ತಪ್ಪ ಅಂದರೆ ಆ ಒಂದು ಪತ್ರಿಕೆಯಲ್ಲಿ. ಸೊ ಅದಕ್ಕಿಂತ ಮುಂಚಿತ ನಮ್ಮ ಒಂದು HK ಭಾಗದಲ್ಲಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಒಟ್ಟು 5267 ಹುದ್ದೆಗಳಿಗೆ ಈ ಒಂದು ಹಣಕಾಸು ಇಲಾಖೆ ಏನಪ್ಪ ಅಂದ್ರೆ ಅನುಮೋದನೆ ನೀಡಿದೆ ಈ ಆಲ್ರೆಡಿ. ಸೊ ಅದರಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದರೆ PSTR ಅಂತ ಕರಿತೀವಿ ನಾವು, ಪ್ರೈಮರಿ ಸ್ಕೂಲ್ ಟೀಚರ್ಸ್ 1 to 5th 4424. ಸೊ ಇದು ಮಾತ್ರ ಕೇವಲ D.Ed ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವಿದ್ದು ಇದೊಂದು ಒಳ್ಳೆಯ ಅವಕಾಶ. ಈ ಒಂದು ಅವಕಾಶವನ್ನು ಅವರು ಏನಪ್ಪ ಅಂದರೆ ಮಿಸ್ ಮಾಡ್ಕೊಂಡ್ರೆ ಮುಂದೆ ಈ ರೀತಿ ಒಂದು ದೊಡ್ಡ ನೇಮಕಾತಿ ಏನಪ್ಪ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಸೊ ಈ ಒಂದು ಅವಕಾಶವನ್ನು ಯಾರೂ ದಯವಿಟ್ಟು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳುತ್ತೆ. ಸೊ ಏನು ಸಿಲೆಬಸ್ ಇದೆ ವಿತಿನ್ ದ ಸಿಲೆಬಸ್ ಕೇಳ್ತಾರೆ. ಸೊ ಆ ಒಂದು ಸಿಲೆಬಸ್ ತಕ್ಕಂಗೆ ಏನಪ್ಪ ಅಂದ್ರೆ ಪ್ರತಿಯೊಂದು ಕ್ಲಾಸನ್ನು ಈ ಒಂದು 6ರಿಂದ 8ನೇ ತರಗತಿ ಓದಿರಪ್ಪ ಅಂದ್ರೆ ಸಾಕಾಗುತ್ತೆ. ಸೊ ಅಷ್ಟಲ್ಲದಪ್ಪ ಅಂದ್ರೆ ಇದರಲ್ಲಿ 5267ರಲ್ಲಿ PST 4424 GPT ಅಂತ ಕರಿತೀವಿ 78. ಈ ಒಂದು ಪೋಸ್ಟ್ ವೇರಿಯೇಷನ್ ಆಗೋದು ಹೆಚ್ಚು ಕಡಿಮೆ. ನಾವು 2022ರಲ್ಲಿ ಬರೆದಂಥ ಸಂದರ್ಭದಲ್ಲಿ ಇಂಗ್ಲೀಷ್ ಪೋಸ್ಟ್ ಭಾಳ ಕಡಿಮೆ ಇದ್ದು ಅವರೇನು ಸ್ವಲ್ಪ ಸ್ಟ್ರೈಕ್ ಮಾಡಿದಾಗ ಏನಪ್ಪ ಅಂದ್ರೆ ಒಂದಿಷ್ಟು ಇಂಗ್ಲೀಷ್ ಪೋಸ್ಟನ್ನು ಏನಪ್ಪ ಒಂದು 30-40 ಪೋಸ್ಟನ್ನು ಇನ್ಕ್ರೀಸ್ ಮಾಡಿದ್ರು. ಸೊ ಆ ರೀತಿ ಮಾಡೋ ಒಂದು ಸಂಭವ ಇರ್ಬೋದು. ಸೊ ಅದರಲ್ಲಿ ನೋಡೋಣ GPT ಹೆಚ್ಚಿಗೆ ಮಾಡ್ಬೋದು. ಇನ್ನು PET ಫಿಸಿಕಲ್ ಎಜುಕೇಷನ್ ಟೀಚರ್ 380, ಇನ್ನು ಹೈಸ್ಕೂಲ್ ಟೀಚರ್ 121 ಅಂತ. ಸ್ಪೆಷಲ್ ಎಜುಕೇಷನ್ ಅಥವಾ ಸೆಕೆಂಡರಿ ಫಿಸಿಕಲ್ ಎಜುಕೇಷನ್ ಹೈಸ್ಕೂಲಿಗೆ ಏನಪ್ಪ ಅಂದ್ರೆ ಅಲ್ಲಿ 216. ನೆಕ್ಸ್ಟ್ ಸ್ಪೆಷಲ್ ಟೀಚರ್ 48. ಒಟ್ಟು ಏನಪ್ಪ ಅಂದ್ರೆ 5267. ಬಟ್ ನಾವು ಫೋಕಸ್ ಮಾಡೋದು ಕೇವಲ ಏನಪ್ಪ ಅಂದ್ರೆ ಈ ಒಂದು 1 to 5th ಎಷ್ಟಿದೆ ನೋಡ್ರಿ 4424. ಇವೇ ಭಾಳ ಇಂಪಾರ್ಟೆಂಟು. ಈಗ ನಿಮಗೆ ಬೇಕಾಗಿರೋದೇ ಒಂದು ಸೀಟು. ಸೊ ಎಷ್ಟು ಜನ ಅದರ D.Ed ಎಷ್ಟು ಜನ ಅಂತ ಅವೆಲ್ಲ ಯೋಚನೆ ಮಾಡಿದೆ. ನೀವು ಕೇವಲ ಸಿಲೆಬಸ್ ಥ್ರೂನ ಈ ಒಂದು ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಫೋಕಸ್ ಮಾಡಿರಿ, ಆ ಯಶಸ್ಸು ನಿಮ್ಮದೇ ಆಗುತ್ತೆ ಡೆಫಿನೆಟ್ಲಿ. ಓಕೆ, ಹಾಗಾದ್ರೆ ನೋಡೋಣ ಏನು ಸಿಲೆಬಸ್ ಇದೆ ಅಂತ. ಎಸ್, ಈಗ TET ಪಾಸ್ ಆದ್ವಿ. ಬಟ್ ಈ TET ಥರ ಇದು ಇರಲ್ಲ, ಸ್ವಲ್ಪ ಕಠಿಣತೆ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಇಲ್ಲಿ ಏನಪ್ಪ ಅಂದ್ರೆ ಸಬ್ಜೆಕ್ಟ್ಗಳು ಜಾಸ್ತಿ ಬರ್ತೈತಿ. ಇದರಲ್ಲಿ ನೀವು GK ಓದ್ತೀರಿ, ಜನರಲ್ ಇಂಗ್ಲೀಷ್ ಓದ್ತೀರಿ, GK ಜನರಲ್ ಇಂಗ್ಲೀಷ್. ನೆಕ್ಸ್ಟ್ CDP ಅಂತ ಓದ್ತಾರೆ, ಸೈಕಾಲಜಿ ಕಾಮನ್ನು. ನೆಕ್ಸ್ಟ್ EVS ಇದು ಕಾಮನ್ನು, ಕನ್ನಡ, ಗಣಿತ, ಕಂಪ್ಯೂಟರ್. ಅತಿ ಹೆಚ್ಚು ಯಾವುದಪ್ಪ ಅಂದರೆ ಕಂಪ್ಯೂಟ್ರ್ ಮತ್ತು CDP ಇದರಲ್ಲಿ. ಸೊ ನಿಮಗೇನಪ್ಪ ಅಂದರೆ ಸ್ಕೋರ್ ಮಾಡಲಿಕ್ಕೆ ಯಾವುದು ಬೆಸ್ಟಪ್ಪ ಅಂದರೆ ಯಾವ ಒಂದು ಏರಿಯಾ ಬೆಸ್ಟಪ್ಪ ಅಂದರೆ ಒಂದು ಕಂಪ್ಯೂಟ್ರು, ಒಂದು ಜನರಲ್ ಇಂಗ್ಲೀಷು, ನೆಕ್ಸ್ಟ್ ಜನರಲ್ ಕನ್ನಡ. ಸೊ ಇವು 3 ಅಂದ್ರೆ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರಲ್ಲ ಇವ್ನು ಸ್ವಲ್ಪ ಜಾಸ್ತಿ ಓದಿರಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ 70 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ನೀವೇನು ಫೋಕಸ್ ಮಾಡೋಕ್ಕಪ್ಪ ಅಂದ್ರೆ CDP ನಾರ್ಮಲ್ ಓದೈತ್ರಿ, ಅದನ್ನು ಸ್ವಲ್ಪ ಜಾಸ್ತಿ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಪರಿಸರ ವಿಜ್ಞಾನ ಮತ್ತು ಈ ಒಂದು ಗಣಿತವನ್ನು ನೋಡಲೇಬೇಕಾಗತ್ತೆ. ಓಕೆ, ಗಣಿತ. ಸೊ ಅದ್ರ ಜೊತೆ ಏನಪ್ಪ ಅಂದ್ರೆ ಈ ಒಂದು ಸಾಮಾನ್ಯ ಜ್ಞಾನ, ಇದರಲ್ಲಿ ಏನಪ್ಪ ಅಂದ್ರೆ ಮತ್ತು ಇತಿಹಾಸ, ಕಂಪ್ಲೀಟ್ ಸೋಷಿಯಲ್ ಸೈನ್ಸ್ ಸ್ವಲ್ಪ ರಿಲೇಟೆಡ್ ಇರುತ್ತೆ. ಅದರಲ್ಲೂ ಕೂಡ ಮೆಂಟಾಲಿಟಿ ಕೂಡ ಏನಪ್ಪ ಅಂದರೆ ಈ ಒಂದು ಸಾಮಾನ್ಯ ಜ್ಞಾನದಲ್ಲಿ ಏನಪ್ಪ ಅಂದ್ರೆ ಬರ್ಬೋದು. ಸೊ ಒಟ್ಟಾರೆ ನಾವೇನಪ್ಪ ಅಂದರೆ ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್, ಪರಿಸರ ಮತ್ತು GK ಇವು 4 ಏರಿಯಾವನ್ನು ಜಾಸ್ತಿ ಫೋಕಸ್ ಮಾಡಿಬಿಟ್ರೆ ಏನಪ್ಪ ಅಂದ್ರೆ ಸ್ಕೋರ್ ಮಾಡ್ಬೋದು. ಸೊ ಹಾಗಾದ್ರೆ ನಾನು ಇವತ್ತು ಗಣಿತ, ಹೌದಾ, ಈ ಒಂದು ಗಣಿತವನ್ನು ಮಾತ್ರ ಏನಪ್ಪ ಅಂದರೆ ಈ ಒಂದು ಸಿಲೆಬಸ್ ಯಾವ ರೀತಿ ಇದೆ ಅಂತ. ಸೊ ಈ ಒಂದು ಸಿಲೆಬಸ್ ಏನಪ್ಪ ಅಂದರೆ 2015 ಅಥವಾ 2016ರಲ್ಲಿ ನಡೆದಂಥ ಎಕ್ಸಾಮ್ನ ಒಂದು ಸಿಲೆಬಸ್ಸು. ಅದೇ ಸಿಲೆಬಸ್ ಸೇಮ್ ಇರ್ತೇನ್ರಿ ಅಂತ ಕೇಳ್ಬೋದು ನೀವು. ಎಸ್, ಯಾಕಂತ ಈಗಿನ ಒಂದು ಪಠ್ಯ ಪುಸ್ತಕ ನಾವು ರೆಫರ್ ಮಾಡಿದಾಗ ಏನಪ್ಪ ಅಂದ್ರೆ ಈ ಕೊಟ್ಟಿರುವಂಥ ಸಿಲೆಬಸ್ ಅದರಲ್ಲಿತ್ತು.
ಆಮೇಲೆ ಅವ್ರು ಏನು ಕೇಳಿದ್ರು ವಿತಿನ್ ದ ಸಿಲೆಬಸ್ 68 ಒಳಗಡೆ ಕೇಳ್ಬೋದು. ಹಬ್ಬ ಅಂದರೆ ಒಂದೆರಡು ಕಾನ್ಸೆಪ್ಟ್ ಏನಪ್ಪ ಅಂದರೆ 10ರಲ್ಲಿ. ಆದ್ದರಿಂದ ಈ ಒಂದು ಸಿ ಇ ಟಿಗೆ ಏನಪ್ಪ ನಾವು 6ರಿಂದ 10 7ರಿಂದ 10ನೇ ತರಗತಿ ಏನಪ್ಪ ಅಂದ್ರೆ ಗಣಿತನ ಏನಪ್ಪ ಅಂದರೆ ಕಂಪಲ್ಸರಿ ಓದಲೇಬೇಕಾಗತ್ತೆ. ಸೊ ನೋಡೋಣ ಈಗ ಸಿಲೆಬಸ್ ಏನಿದೆ ಅಂತ. ಸೊ ಗಣಿತದಲ್ಲಿ ಒಟ್ಟು ಎಷ್ಟಪ್ಪ ಅಂದರೆ ಒಟ್ಟಾರೆಯಾಗಿ 23 ಕಾನ್ಸೆಪ್ಟ್ಗಳಿದ್ದಾವೆ. ಇದರಲ್ಲಿ ಏನಪ್ಪ 23 ಕಾನ್ಸೆಪ್ಟ್ಗಳು. ಸೊ ನಾನು ನಿಮ್ಗೆ ಇದರಲ್ಲಿ ಒಂದು ಹೇಳ್ಬೋದು, ಇದರಲ್ಲಿ ಸುಮಾರು ನನ್ನ ಪ್ರಕಾರ 3ರಿಂದ 4 ಕಾನ್ಸೆಪ್ಟ್ಗಳು ಮಾತ್ರ ಸ್ವಲ್ಪ ನಿಮ್ಗೆ ಟಫ್ ಅನ್ನಿಸ್ಬೋದು. ಕೇವಲ 23ರಲ್ಲಿ 3ರಿಂದ 4 ಕಾನ್ಸೆಪ್ಟ್ಗಳು ಮಾತ್ರ, ಅದು ಆರ್ಟ್ಸ್ ಬ್ಯಾಕ್ಗ್ರೌಂಡಿಗೆ ಟಫ್ ಅನಿಸ್ಬೋದು. ಬಟ್ ಯಾರು PUC ಸೈನ್ಸ್ ಓದಿರ್ತೀವಿ 23ಕ್ಕೆ 23 ಏನಪ್ಪ ಅಂದ್ರೆ ಎಲ್ಲ ಸುಲಭವಾಗಿರುತ್ತೆ. ಬಟ್ ಆರ್ಟ್ಸಿಂದ ಬಂದವ್ರಿಗೆ ಏನಪ್ಪ ಅಂದರೆ ಈ ಒಂದು 3ರಿಂದ 4 ಕಾನ್ಸೆಪ್ಟ್ಗಳು ಮಾತ್ರ ಏನಪ್ಪ ಅಂದರೆ ಸ್ವಲ್ಪ ಕಠಿಣ ಆಗ್ಬೋದು. ಅವರು ಏನಪ್ಪ ಒಂದು 3 ಅಕ್ಷರ ಪ್ರಾಕ್ಟೀಸ್ ಮಾಡಿದ್ರಪ್ಪ ಏನಪ್ಪ ಅಂದ್ರೆ ಅದೇನಪ್ಪ ಅಂದ್ರೆ ಸುಲಭ ಅನಿಸುತ್ತೆ. ಸೊ ಒಟ್ಟಾರೆಗೆ 23 ಕಾನ್ಸೆಪ್ಟ್ಗಳಿದಾವೆ. ಸೊ ನೋಡೋಣ, ನಾನು ಈ ಒಂದು ಸಿಲೆಬಸನ್ನು ಕನ್ನಡ ಮತ್ತು ಇಂಗ್ಲೀಷ್ ವರ್ಷನ್ ಎರಡನ್ನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ನಿಮ್ಗೆ ಫಸ್ಟ್ ಸಂಖ್ಯಾ ಪದ್ಧತಿ ಅಂತ ಅಂದರೆ ನಂಬರ್ಗಳನ್ನು ಸಂಖ್ಯಾ ಪದ್ಧತಿ ಅಂದರೆ ಅದರಲ್ಲಿ ಸಂಖ್ಯೆಗಳ ಪ್ರಕಾರಗಳಿರ್ಬೋದು, ಮತ್ತು ಸಂಖ್ಯೆಗಳಿಂದ ಮೂಲಕ್ರಿಯೆಗಳು ಸಂಕಲನ ವ್ಯವಕಲನ ಯಾವ ರೀತಿ ಮಾಡ್ತೀರಿ, ಗುಣಕಾರ ಯಾವ ಮಾಡ್ತೀರಿ, ಭಾಗಕಾರ ಯಾವ ರೀತಿ ಮಾಡ್ತೀರಿ, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು ಮತ್ತು ಸಂಖ್ಯೆಗಳ ಲಸ ಮಾಸ. ಸೊ ಇವೆಲ್ಲೇನಪ್ಪ ಅಂದರೆ ಇದರಲ್ಲಿ ಕಲ್ತ್ರಿ. ನೆಕ್ಸ್ಟ್ ಸರ್ಡ್ಸ್ ಅಂತ ಕರ್ಣಿಗಳು. ಸೊ ಈಗ ಏನಪ್ಪ ಅಂದ್ರೆ ಈ ಒಂದು ಕರ್ಣಿಗಳ ಪಾಠ. ಸೊ ಇಲ್ಲೇನಪ್ಪ ಅಂದ್ರೆ ಕರ್ಣಿಗಳ ಅಕರ್ಣಿ ಕಾಲಕ್ಕೆ ಒಂದು ಫಿಕ್ಸ್ ಕೇಳ್ತಾರೆ. ಒಂದು ಕರ್ಣಿ ಕೊಡ್ತಾರೆ, ಅದಕ್ಕೆ ಸಂಬಂಧಿಸಿದ ಅಕರ್ಣಿ ಕಾಲಕ್ಕೆ ಕೇಳ್ತಾರೆ. ಸೊ ನಾನು ಏನಪ್ಪ ಅಂದ್ರೆ ಒಂದೊಂದೇ ಕಾನ್ಸೆಪ್ಟನ್ನು ಇನ್ಮೇಲೆ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಗಣಗಳಂತ. ಸೊ ಇಲ್ಲಿ ಏನಪ್ಪ ಅಂದ್ರೆ ಗಣಗಳು ಪ್ರಕಾರಗಳು, ಸೊ ವೆನ್ ಡಯಾಗ್ರಾಮ್ಸ್ ಬರ್ತವೆ. ಸೊ ಅವನು ಚರ್ಚೆ ಮಾಡೋಣ. ನೆಕ್ಸ್ಟ್ ಪ್ರೋಗ್ರೆಷನ್. ಇದೇನಪ್ಪ ಅಂದ್ರೆ ನಿಮಗೆ 10ಲ್ಲಿದೆ ಅಂದ್ರೆ ಶ್ರೇಣಿಗಳಂತ ಕರಿತೀವಿ ನಾವು. ಅದರಲ್ಲಿ ಸಮಾಂತರ ಶ್ರೇಣಿ, ನಿಮಗೆ ಕೇವಲ ಸಮಾಂತರ ಶ್ರೇಣಿ. ಬಟ್ ಇಲ್ಲಿ ಸಿಲೆಬಸ್ಸಲ್ಲಿ ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ ಮತ್ತು ಹರಾತ್ಮಕ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ. ಬಟ್ ಚರ್ಚೆ ಮಾಡೋಣ ಅವುಗಳನ್ನು ಕೂಡ. ಸ್ವಲ್ಪ ನಿಮಗೇನಪ್ಪ ಇದು ಸ್ವಲ್ಪ ಕಠಿಣ ಅನ್ನಿಸ್ಬೋದು ನಿಮಗೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ. ನೆಕ್ಸ್ಟ್ ವಾಣಿಜ್ಯ ಗಣಿತ ಅಂದರೆ ಸೊ ಇದರಲ್ಲಿ ನೋಡಿರಿ ಲಾಭ ನಷ್ಟ, ಶೇಕಡ ಲಾಭ, ಶೇಕಡ ನಷ್ಟ, ಮಾರದ ಬೆಲೆ, ಕೊಂಡ ಬೆಲೆ, ಆಮೇಲೆ ಸಿಂಪಲ್ ಇಂಟ್ರೆಸ್ಟ್, ಹೌದಾ, ಚಕ್ರ ಬಡ್ಡಿ, ಕಾಂಪೌಂಡ್ ಇಂಟ್ರೆಸ್ಟ್, ಡಿಸ್ಕೌಂಟ್, ರಿಯಾಯಿತಿ. ಸೊ ಇವೆಲ್ಲ ಏನಪ್ಪ ಅಂದರೆ ಸಿಲೆಬಸ್ ಇದೆ. ನೆಕ್ಸ್ಟ್ ನೋಡಿರಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸಂಖ್ಯಾಶಾಸ್ತ್ರ. ಇದರಲ್ಲಿ ಕೂಡ ಏನಪ್ಪ ಅಂದ್ರೆ ಕ್ಲಾಸ್ ಇಂಟರ್ವಲ್ಸ್ ಇರ್ತವೆ, ವರ್ಗಾಂತರ ಗಾತ್ರ, ಆವೃತ್ತಿ. ನೆಕ್ಸ್ಟ್ ಇದ್ರಲ್ಲಿ ಏನಪ್ಪ ಅಂದ್ರೆ ಸರಾಸರಿ ಇರ್ಬೋದು, ಮಧ್ಯಂಕ ಇರ್ಬೋದು, ರೂಢಿ ಬೆಲೆ ಇರ್ಬೋದು. ಸೊ ಇವುಗಳೇನೇನಪ್ಪ ಅಂದ್ರೆ ಕೇಳ್ತಾರೆ ಇದರಲ್ಲಿ ಯಾವುದರಲ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ. ನೆಕ್ಸ್ಟ್ ಇದು ಹೊಸ ಸಿಲೆಬಸ್. ಮತ್ತು ಇದು ಏನಪ್ಪ ಅಂದ್ರೆ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ ಅಂದರೆ ಕ್ರಮಯೋಜನೆ ಮತ್ತು ವಿಕಲ್ಪಗಳಂತ ಕರಿತೀವಿ ನಾವು. ಸೊ ಇಲ್ಲಿ ಏನಪ್ಪ ಅಂದ್ರೆ ಸೂತ್ರ ಬರ್ತೈತಿ. ಪರ್ಮುಟೇಷನ್ಸ್ಗೂ ಒಂದು ಸೂತ್ರ ಬರ್ತೈತಿ. ನೆಕ್ಸ್ಟ್ ಕಾಂಬಿನೇಷನ್ ಅಂದರೆ ಏನದು ಕ್ರಮಯೋಜನೆಗೆ ಒಂದು ಸೂತ್ರ. ನೆಕ್ಸ್ಟ್ ಏನಪ್ಪ ಅಂದರೆ ವಿಕಲ್ಪಗಳಿಗೆ ಕೂಡ ಏನಪ್ಪ ಅಂದ್ರೆ ಒಂದು ಸೂತ್ರ ಬರ್ತೈತಿ. ಸೊ ಅದನ್ನು ಕೂಡ ಎರಡೇ ಸೂತ್ರ. ಇವೆರಡನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಭಾಳ ಈಸಿ ಒಂದು ಮಾರ್ಕ್ಸ್ ತೊಗೋಬೋದು. ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಪ್ರೊಬಬಿಲಿಟಿ. ಇದಂತೂ ಅತಿ ಸುಲಭ. ಈ ಗಣಿತದಲ್ಲಿ ಅತಿ ಸುಲಭ ಅಂದರೆ ಏನಪ್ಪ ಅಂದರೆ ಪ್ರೊಬಬಿಲಿಟಿ ಮಾತ್ರ. ನಾನು ಆಲ್ರೆಡಿ ಹೇಳಿದೆ, TETಲಿ ಹೇಳಿದ್ದೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಕೊಟ್ಟಿರುವಂಥ ಒಟ್ಟು ಫಲಿತಗಳು ಮತ್ತು ಟೋಟಲ್ ಸ್ಯಾಮ್ಸ್ ಅಂತ ಇವುಗಳನ್ನು ಭಾಗಿಸಿದಾಗ ಏನಪ್ಪ ಅಂದ್ರೆ ಅಲ್ಲಿ ಪ್ರಾಬಬಿಲಿಟಿ ಸಿಗುತ್ತೆ. ಸೊ ಅದರಲ್ಲಿ ಏನಪ್ಪ ನೋಡಿ ಟೈಪ್ಸ್ ಬರ್ತೈತಿ, ಈವೆಂಟ್ಸ್ ಬರ್ತವೆ. ಯಾವಪ್ಪ ನಾಣ್ಯ ಇರ್ಬೋದು, ದಾಳಗಳಿರ್ಬೋದು, ಇಸ್ಪಿಟ್ ಕಾರ್ಡ್ಸ್ ಇರ್ಬೋದು. ಅದು ಬಿಟ್ಟರೆ ಗೋಲಿಗಳು ಅಂತ ಕೇಳ್ತಾರೆ ಅಥವಾ ಚೆಂಡುಗಳು ಅಂತ ಕೇಳ್ತಾರೆ. ಇವು ಮೂರು ಕಾನ್ಸೆಪ್ಟ್ ಇದರಲ್ಲಿ. ಇದನ್ನು ಈಸಿ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಆಲ್ಜಿಬ್ರಾ ಅಂತ ಬರ್ತೈತಿ. ನೆಕ್ಸ್ಟ್ ಪಾಲಿನಮ್ಸ್ ಬಹುಪದೋಕ್ತಿಗಳು. ಇದ್ರಲ್ಲಿ ನೋಡಿ, ಇದರಲ್ಲಿ ಏನಪ್ಪ ಅಂದರೆ ಶೂನ್ಯತೆಗಳನ್ನು ಕಂಡುಹಿಡಿದು ಬರ್ತೈತಿ. ಒಂದು ಬಹುಪದೋಕ್ತಿ ಕೊಡ್ತಾರೆ, ಅದರಲ್ಲಿ ಗಾತ್ರ ಡಿಗ್ರಿ ಎಷ್ಟು ಅಂತ ಕೇಳ್ತಾರೆ. ಸೊ ಮೀನಿಂಗು ಮತ್ತು ಟೈಪ್ಸ್ ಇದ್ದಾವೆ ಅಂದರೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ, ಸಜಾತಿ ಪದ, ವಿಜಾತಿ ಪದ. ಸುಗಳನ್ನ ಸ್ವಲ್ಪ ಬೇಸಿಕ್ನಿಂದ ಏನಪ್ಪ ಅಂದರೆ ಡಿಸ್ಕಸ್ ಮಾಡಿದಾಗ ಎಲ್ಲ ಕಾನ್ಸೆಪ್ಟ್ನ ಅರ್ಥ ಆಗುತ್ತೆ. ನೆಕ್ಸ್ಟ್ ಲೀನಿಯರ್ ಇಕ್ವೇಷನ್ಸ್ ಅಂತ ಬರ್ತೈತಿ. ನೆಕ್ಸ್ಟ್ ಎಕ್ಸ್ಪೋನೆಂಟ್ಸ್ ಅಂತ ಬರ್ತೈತಿ, ಘಾತಾಂಕಗಳು, ನಿಯಮಗಳು ಮತ್ತು ಅದ್ರ ಮೇಲೆ ಸಮಸ್ಯೆಗಳು ಬರ್ತೈತಿ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತ ಬರ್ತೈತಿ. ಸೊ ಇದ್ರಲ್ಲಿ ನೋಡಿರಿ ಮೀನಿಂಗ್ ಆ್ಯಂಡ್ ಟೈಪ್ಸ್ ಅದಾವೆ, ಎಷ್ಟು ಅದಾವೆ. ನೆಕ್ಸ್ಟ್ ಸಮ್ಮು ಮತ್ತು ಪ್ರಾಡಕ್ಟ್ ಆಫ್ ರೂಟ್ಸ್ ಅದಾವೆ, ಫಾರ್ಮೇಷನ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದೆ. ಅಂದರೆ ಈ ಒಂದು ಸಮೀಕರಣ ಯಾವ ರೀತಿ ನಾವು ರಚನೆ ಮಾಡ್ಬೇಕಂತ. ಸೊ ಅವುಗಳನ್ನು ನೋಡೋಣ.
ನೆಕ್ಸ್ಟ್ ವೇರಿಯೇಷನ್ಸ್ ಅಂತ, ಇದು ನಿಮ್ಗೇನಪ್ಪ ಸ್ವಲ್ಪ ಹೊಸ ಕಾನ್ಸೆಪ್ಟ್ ಅನಿಸ್ಬೋದು. ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನೆಕ್ಸ್ಟ್ ಬೇಸಿಕ್ ಜಿಯೋಮೆಟ್ರಿ ಅಂದರೆ ಬೇಸಿಕ್ ಏನಪ್ಪ ಮೂಲ ಜಾಮಿತಿಯ ಒಂದು ಐಡಿಯಾಗಳೇನಪ್ಪ ಅದರಲ್ಲಿ ಎಕ್ಸಾಮ್ಸ್ ಬರ್ತೈತಿ, ಪೋಸ್ಟ್ಲೇಟ್ಸ್ ಬರ್ತೈತಿ, ಸ್ಟೇಟ್ಮೆಂಟ್ಸ್ ಬರ್ತವೆ, ಥಿಯರಮ್ಸ್ ಬರ್ತವೆ. ಸೊ ಇದೇನಪ್ಪ ಮುಂಚೆ ಸಿಲೆಬಸ್ಸಲ್ಲಿ ಇತ್ತು, ಬಟ್ ಈಗಿನ ಸಿಲೆಬಸ್ಸಲ್ಲಿ ಏನಪ್ಪ ಅಂದರೆ ಈ ಒಂದು ಸಿಲೆಬಸ್ಸಲ್ಲಿ ತೆಗೆದಿದ್ದಾರೆ. ಇದೇನಪ್ಪ ಹಳೆ ಸಿಲೆಬಸ್ ಕಾನ್ಸೆಪ್ಟ್ ಇದು. ಯಾವುದು ಬೇಸಿಕ್ ಡೆಫಿನೇಷನ್ಸು, ಎಕ್ಸಾಮ್ಸ್ ಆ್ಯಂಡ್ ಪೋಸ್ಟ್ಲೇಟ್ಸ್ ಅಂತ, ಆಧಾರ ಪ್ರತಿಜ್ಞೆಗಳು ಅಂತ ಕರಿತೀವಿ ನಾವು ಇದರ ಕನ್ನಡದಲ್ಲಿ. ಸೊ ಇದು ಮುಂಚಿತವಾಗಿತ್ತು ಸಿಲೆಬಸ್ಸಲ್ಲಿ, ಈಗಿನ ಸಿಲೆಬಸ್ಸಲ್ಲಿ ಇದನ್ನ ರಿಮೂವ್ ಮಾಡಿದ್ದಾರೆ. ಸೊ ಅದನ್ನೂ ಚರ್ಚೆ ಮಾಡೋಣ. ನೆಕ್ಸ್ಟ್ ಟ್ರಯಾಂಗಲ್ಸ್, ತ್ರಿಭುಜಗಳು ಬರ್ತೈತಿ, ಟೈಪ್ಸ್ ಬರ್ತವೆ. ನೆಕ್ಸ್ಟ್ ಪ್ರಾಪರ್ಟೀಸ್ ಬರ್ತವೆ, ಕನ್ಸ್ಟ್ರಕ್ಷನ್ಸ್ ಬರ್ತವೆ, ಏರಿಯಾ, ಪೆರಿಮೀಟ್ರ್, ಒಂದು ತ್ರಿಭುಜದ ಸುತ್ತಳತೆ ಮತ್ತು ವಿಸ್ತೀರ್ಣ, ಸಮಭಾಗ ಇರ್ಬೋದು, ಸಮದ್ವಿಭಾಗ ಇರ್ಬೋದು. ಸೊ ಈ ರೀತಿ ಕೊಟ್ಟಾಗ ಏನಪ್ಪ ಅಂದ್ರೆ ಅವುಗಳನ್ನ ಏರಿಯಾ ಮತ್ತು ಪೆರಿಮೀಟ್ರನ್ನ ನೋಡ್ಬೋದು. ನೆಕ್ಸ್ಟ್ ಕ್ವಾಡ್ರಿಲೇಟರಲ್ಸ್ ಅಂತ ಬರ್ತೈತಿ. ನೆಕ್ಸ್ಟ್ ಚತುರ್ಭುಜಗಳು ಅಂತ ಬರ್ತವೆ. ಚತುರ್ಭುಜಗಳು ಇದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಅಲ್ಲಿ ಭಾಗಗಳ ಸಂಖ್ಯೆ, ಆಮೇಲೆ ಚತುರ್ಭುಜದ ಒಟ್ಟು ಒಳಕೋನ ಕೊಡ್ತಾರೆ, ಅಲ್ಲಿ ಎಷ್ಟು ಭಾಗಗಳು ಉಂಟಾಗ್ತವೆ, ಭಾಗಗಳು ಕೊಟ್ಟೇನಪ್ಪ ಅಂದ್ರೆ ಎಷ್ಟು ಒಂದು ಒಳಕೋನ ಉಂಟಾಗತ್ತೆ ಅಥವಾ ಹೊರಕೋನ ಉಂಟಾಗತ್ತಂತ ಪ್ರಶ್ನೆ ಈ ರೀತಿಯಾಗಿ ಬರ್ತವೆ. ಸೊ ಅದನ್ನು ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಬರುತ್ತೆ ಪಾಲಿಗಾನ್ಸ್ ಅಂತ, ಬಹುಭುಜಾಕೃತಿಗಳು. ಇದರಲ್ಲಿ ಮೀನಿಂಗು, ಟೈಪ್ಸ್, ಪ್ರಾಪರ್ಟೀಸು, ಥಿಯರಮ್ಸು, ಕನ್ಸ್ಟ್ರಕ್ಷನ್, ಪ್ರಾಬ್ಲಮ್ಸ್. ಬಹುಭುಜಗಳು ಬರುತ್ತೆ, ತ್ರಿಭುಜ ಈಗ 3 ಭಾಗಗಳಿದ್ರೆ ತ್ರಿಭುಜ, 4 ಇದ್ದರೆ ಚತುರ್ಭುಜ, 5 ಇದ್ದರೆ ಪಂಚಭುಜ, 6 ಭಾಗಗಳಿದ್ರೆ ಷಡ್ಭುಜ, 7 ಭಾಗಗಳಿದ್ರೆ ಸಪ್ತಭುಜ. ಓಕೆನಾ. ಸೊ ಈ ರೀತಿ ಏನಪ್ಪ ಅಂದ್ರೆ ಬಹುಭುಜಾಕೃತಿಗಳು ಬರ್ತವೆ. ಸೊ ಅವುಗಳೇನಪ್ಪ ಅಂದ್ರೆ ನೋಡೋಣ. ನೆಕ್ಸ್ಟ್ ನಿಮ್ಮ ಸರ್ಕಲ್ಸ್ ಅಂತ ವೃತ್ತಗಳು. ಸೊ ಇದರಲ್ಲಿ ಇಲ್ಲಿ ಏನಪ್ಪ ವೃತ್ತದಲ್ಲಿ ಏನಪ್ಪ ವೃತ್ತದ ಅರ್ಥ ತಿಳ್ಕೊಳ್ಳೋಣ. ನೆಕ್ಸ್ಟ್ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಅಂದರೆ ಚಕ್ರೀಯ ಅಂತ ಬರ್ತದೆ ಅಲ್ಲ, ಹೌದಾ. ನೆಕ್ಸ್ಟ್ ಕಾರ್ಡ್ಸ್ ಅಂದರೆ ತ್ರಿಜ್ಯ ಇರ್ಬೋದು, ವ್ಯಾಸ ಇರ್ಬೋದು, ಜ ಇರ್ಬೋದು, ಹೌದಾ. ಸೊ ಅದ್ರ ಮೇಲೆ ಏನಪ್ಪ ಅಂದರೆ ಕೆಲವೊಂದಿಷ್ಟು ಥಿಯರಮ್ಸ್ ಬರ್ತವೆ. ಸೊ ಅವುಗಳನ್ನೇನಪ್ಪ ನಾವು ಇಲ್ಲಿ ಚರ್ಚೆ ಮಾಡೋಣ. ನೆಕ್ಸ್ಟ್ ಅದೇ ರೀತಿಯಾಗಿ ಮೆನ್ಸುರೇಷನ್ ಅಂತ ಅಂದರೆ ಕ್ಷೇತ್ರಗಣಿತ ಅಂತ ಕರಿತೀವಿ. ಇಲ್ಲಿ ಕೆಲವೊಂದಿಷ್ಟು ಫಿಗರ್ಸ್ ಇರ್ತವೆ, ಏನಪ್ಪ ಅಂದರೆ ಸಾಲಿಡ್ ಫಿಗರ್ಸ್ ಯಾವುದಪ್ಪ ಟೋಟಲ್ ಸರ್ಫೇಸ್ ಏರಿಯಾ, ಹೌದಾ, ಅಥವಾ ಒಟ್ಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ, ಅದು ಯಾವುದಪ್ಪ ಅಂದ್ರೆ ಕೋನು, ಸ್ಪಿಯರ್, ಸಿಲಿಂಡರ್, ಪ್ರಿಸಮ್ಸ್, ಪಿರಾಮಿಡ್ಸ್. ಸೊ ಈ ರೀತಿಯಪ್ಪ ಮಿಕ್ಸ್ಡ್ ಕೊಟ್ಟಿರ್ತಾರೆ. ಸೊ ಆ ಒಂದು ಫಿಗರ್ನ ಐಡೆಂಟಿಫೈ ಮಾಡಿ ಏನಪ್ಪ ಅಂದರೆ ಅದರಲ್ಲಿ ಕೋನ್ ಐತೆ, ಏನು ಸಿಲಿಂಡರ್ ಐತೆ ಅಂತ ಫೈಂಡ್ ಔಟ್ ಮಾಡಿ. ಸೊ ಅಲ್ಲಿ ಏರಿಯಾವನ್ನು ಫೈಂಡ್ ಔಟ್, ಏರಿಯಾ ಫಾರ್ಮುಲಾ ಆಯಿತು, ಅದು ವಾಲ್ಯೂಮ್ ಫಾರ್ಮುಲಾ ಆಯಿತು, ನಾವು ಮಾಡ್ಬೋದು. ಸೊ ಇದರಲ್ಲೂ ಏನಪ್ಪ ಅಂದ್ರೆ ಫಾರ್ಮುಲಾ ಬಾಯ್ ಇಟ್ಟಿದ್ರಪ್ಪ ನಾವು ಈ ಒಂದು ಕಾನ್ಸೆಪ್ಟನ್ನು ಸುಲಭವಾಗಿ ಬಿಡಿಸ್ಬೋದು. ನೆಕ್ಸ್ಟ್ ಬರೋದು ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿ ಅಂತ. ಸೊ ಇದೇನಪ್ಪ ಅಂದ್ರೆ 10ನೇ ತರಗತಿಯಲ್ಲಿ ಐತಿ ಒಂದು ಟ್ರಿಗ್ನೋಮೆಟ್ರಿ. ಇದರಲ್ಲಿ ಕೆಲವೊಂದು ಬೇಸಿಕ್ ರೇಷಿಯೋಸ್ ಇರ್ತವೆ. ಅದರಲ್ಲಪ್ಪ ಅಂದ್ರೆ ಸೈನು ಬರುತ್ತೆ, ಸೈನ್ ಟೀಟಾ ಅಂತ ಬರುತ್ತೆ, ಕಾಸ್ ಟೀಟಾ ಅಂತ ಬರುತ್ತೆ, ಟ್ಯಾನ್ ಟೀಟಾ ಅಂತ ಬರುತ್ತೆ. ಸೊ ಏನಪ್ಪ ಇದು ಸೈನ್ ಟೀಟಾ ಅಂದರೆ ಏನು, ಕಾಸ್ ಟೀಟಾ ಅಂದರೆ ಏನು, ಟ್ಯಾನ್ ಟೀಟಾ ಅಂದರೆ ಏನು, ರೇಷಿಯೋಗಳು ಬರ್ತವೆ, ಅನುಪಾತಗಳು. ಸೊ ಅದು ಫೈಂಡ್ ಔಟ್ ಮಾಡಬೇಕು. ಮತ್ತು ಅದರಲ್ಲಿ ಕೆಲವೊಂದಿಷ್ಟು ಕೋನಗಳು ಬರ್ತವೆ, ಆ್ಯಂಗಲ್. ಸೈನ್ 0 ವ್ಯಾಲ್ಯೂ ಎಷ್ಟು, ಕಾಸ್ 0 ವ್ಯಾಲ್ಯೂ ಎಷ್ಟು, ಸೈನ್ 45 ವ್ಯಾಲ್ಯೂ ಎಷ್ಟು. ಸೊ ಅದನ್ನು ನೆನ್ಪಿಟ್ಕೋಬೋದು. ಅವ್ನು ನೆನ್ಪಿಟ್ಕೊಟ್ಟಪ್ಪ ಅಂದ್ರೆ ಈ ಒಂದು ತ್ರಿಕೋನಮಿತಿ ಐತಲ್ಲ ಭಾಳ ಈಸಿ ಇದು. ತ್ರಿಕೋನಮಿತಿ ನಿಂತಿರೋದೇ ಇವೆರಡು, ಒಂದು ರೇಷಿಯೋಸ್ ಮೇಲೆ, ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಆ್ಯಂಗಲ್ಸ್ ಮೇಲೆ ವ್ಯಾಲ್ಯೂಸ್ ಇರ್ತಾವಲ್ಲ, ಸೈನ್ 0, ಟ್ಯಾನ್ 0, ಸೈನ್ 45 ಇವುಗಳು ಗೊತ್ತಿದ್ರಪ್ಪ ನಾವು ಸುಲಭವಾಗಿ ಏನಪ್ಪ ಅಂದ್ರೆ ಆ ಒಂದು ಸಮಸ್ಯೆನ ಬಿಡಿಸ್ಬೋದು. ನೆಕ್ಸ್ಟ್ ಬರ್ತೀನಿ ನೋಡಿರಿ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂದರೆ ನಿರ್ದೇಶಾಂಕ ರೇಖಾಗಣಿತ. ಇದು ಭಾಳ ಇಂಪಾರ್ಟೆಂಟು. ಆರ್ಡರ್ ಪೇರ್ ಡಿಸ್ಟೆನ್ಸ್ ಫಾರ್ಮುಲಾ ಪ್ರತಿ ಸಾರಿ ಎಕ್ಸಾಮ್ಲಿ ಕೇಳಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಇದ್ರಪ್ಪನ ಮಿಡ್ ಪಾಯಿಂಟ್ ಫಾರ್ಮುಲಾ. ಓಕೆನಾ. ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ 2 ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದಾದ್ರೂ 2 ಎ ಮತ್ತು ಬಿ ಇದು 2 ನಿರ್ದೇಶಾಂಕಗಳು. ಸೊ ಅದರಿಂದ ಏನಪ್ಪ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ 2 ಎ ಮತ್ತು ಬಿ ಕೊಟ್ಟಾಗ ಕೇವಲ ಒಂದೇ ಒಂದು ಕೊಟ್ಟಾಗ ಏನಪ್ಪ ಅಂದ್ರೆ ಮತ್ತೆ ಅಲ್ಲಿ ಒಂದು ಡಿಸ್ಟೆನ್ಸ್ ಫಾರ್ಮುಲಾ ಚೇಂಜ್ ಆಗುತ್ತೆ. ಅಂದರೆ ಮೂಲ ಬಿಂದು ಅಂತ ಕರಿತೀವಿ ನಾವು ಅದನ್ನ. ಮೂಲ ಬಿಂದುವಿನಿಂದ ಡಿಸ್ಟೆನ್ಸ್ ಫಾರ್ಮುಲಾ ಏನಪ್ಪ ಅಂದರೆ √(x² + y² ಅಂತ. ಸೊ ಇವೇನಾದರೂ ನಿಮ್ಗೆ ಗೊತ್ತಾಗಲ್ಲ ಈಗ ಹೇಳಿದ್ರಪ್ಪ ಅಂದರೆ ಆ ಒಂದು ಕಾನ್ಸೆಪ್ಟ್ ವೈಸ್ ಬಿಡಿಸಿದಾಗ ಏನಪ್ಪ ಅಂದ್ರೆ ಡೀಟೇಲಾಗಿ ಎಲ್ಲ ಗೊತ್ತಾಗುತ್ತೆ. ಸೊ ನೀವೇನಪ್ಪ ಅಂದ್ರೆ ಈ ಒಂದು ಸಿಲೆಬಸನ್ನು ನೋಟ್ ಮಾಡ್ಕೋ ಫಸ್ಟ್. ಯಾವುದೇ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಬೇಕಾದ್ರೆ ಏನಪ್ಪ ಅಂದರೆ ಸಿಲೆಬಸ್ ನೋಡಿದ್ರೆ ನಾವು 10% 20% ಏನಪ್ಪ ಅಂದ್ರೆ ಅರ್ಧ ಓದಿದಂಗೆ ನಾವು ಆ ಒಂದು ಕಾನ್ಸೆಪ್ಟ್ ಅಥವಾ ಆ ಒಂದು ಸಿಲೆಬಸನ್ನು ಕಂಪ್ಲೀಟ್ ಮುಗಿಸ್ದಂಗೆ ಅಂತದ್ದು. ಇನ್ನು 50% 70% ಯಾವಾಗಪ್ಪ ನಾವು ಒಂದೊಂದೇ ಕಾನ್ಸೆಪ್ಟನ್ನು ದಿನದಿಂದ ದಿನಕ್ಕೆ ಯಾವಾಗಪ್ಪ ಅಂದ್ರೆ ನಾವು ಅದರಲ್ಲಿ ಓದ್ತಾ ಹೋಗ್ತೀವಿ. ಸೊ ಅವಾಗೇನಪ್ಪ ಅಂದ್ರೆ ನಮ್ಗೆ ಸರಳ ಆಗುತ್ತೆ. ನೆಕ್ಸ್ಟ್ ಬರ್ತಪ್ಪ ಸಿಮಿಟ್ರಿ ಅಂತ, ಸಮಮಿತಿ ಅಂತಕ್ಕಂಥ ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲಿ
ಸಮಮಿತಿ ಅಂದರೆ ಪ್ರತಿಬಿಂಬ ಅಂದರೆ ಯಾವ ರೀತಿ ನಾವು ಆ್ಯಂಗಲನ್ನು ತಿರುಗಿದಾಗ ಸಮಮಿತಿ ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ಕರ್ಚಿಪ್ ಇರುತ್ತೆ ದೋಸ್ತಿ, ಸೊ ಅದನ್ನು ಒಂದು ಸರಿ ಫೋಲ್ಡ್ ಮಾಡಿದಾಗ ಸೇಮ್ ಉಂಟತ್ತೆ, ಅಂದರೆ ಒಂದಕ್ಕೊಂದು ಏನಪ್ಪ ಅಂದ್ರೆ ಮರೆ ಮಾಚುತ್ತೆ. ಸೊ ಅದಕ್ಕೆ ಏನು ಕರಿತೀವಿ ನಾವು ಸಮಮಿತಿ ಅಂತ ಕರಿತೀವಿ. ಸೊ ಇದೇನಪ್ಪ ಭಾಳ ಇಂಪಾರ್ಟೆಂಟ್ ಈ ಒಂದು ಕಾನ್ಸೆಪ್ಟ್ ಸಮಮಿತಿ. ಇದರಲ್ಲಿ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾರೆ. ಸೊ ಈ ರೀತಿ ಏನಪ್ಪ ಅಂದ್ರೆ ಒಟ್ಟಾರೆ 23 ಕಾನ್ಸೆಪ್ಟ್ ಇದೆ ಗಣಿತದಲ್ಲಿ. ನಾನು ಹೇಳಿದ್ನಲ್ಲ 23ರಲ್ಲಿ ಕೇವಲ 2ರಿಂದ ಅಥವಾ 3ರಿಂದ 4 ಕಾನ್ಸೆಪ್ಟ್ ಅಷ್ಟೇ ನಿಮ್ಗೆ ಹೊಸತನ ಅನಿಸ್ಬೋದು. ಆದರೆ ಮಿಕ್ಕಿದ್ದು 18ರಿಂದ 19 ಕಾನ್ಸೆಪ್ಟ್ಗಳೇನಪ್ಪ ಭಾಳ ಈಸಿ. ಸೊ ಅವುಗಳ ನಾವು ಸುಲಭ ರೀತಿಯಲ್ಲಿ ಏನಪ್ಪ ಅಂದ್ರೆ ಮುಂದಿನ ಒಂದು ದಿನಮಾನಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ಏನಪ್ಪ ಅಂದ್ರೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಏನಪ್ಪ ಅಂದ್ರೆ ಪ್ರತಿಯೊಂದು ಏನಪ್ಪ ಅಂದ್ರೆ ಈ ಒಂದು ಸಿಲೆಬಸನ್ನು ನೋಟ್ ಮಾಡಿ ಇಟ್ಕೊಳ್ರಿ. ನಾನು ಕನ್ನಡದಲ್ಲಿ ಕೂಡ ಹೇಳಿದ್ದೀನಿ, ನೀವು ಬೇಕಾದ್ರೆ ಇಂಗ್ಲೀಷ್ನಲ್ಲಿ ಇಟ್ಕೋಬೋದು, ಕನ್ನಡದಲ್ಲಿ ಕೂಡ ಏನಪ್ಪ ಅಂದರೆ ಈ ಒಂದು ಒಟ್ಟು 23 ಕಾನ್ಸೆಪ್ಟ್ಗಳನ್ನು ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಹೇಳಿದ್ದೀನಿ. ಸೊ ಮೊದಲ ಸಿಲೆಬಸ್ ಏನಪ್ಪ ಅಂದ್ರೆ ಈ ರೀತಿ ಬರೆದು ಇಟ್ಕೊಳ್ರಿ. ಇನ್ಮೇಲಿಂದ ಏನಪ್ಪ ಅಂದ್ರೆ ಒಂದೊಂದು ಏನಪ್ಪ ಅಂದ್ರೆ ಹೊಸ ಪಾಠಗಳನ್ನ ಏನಪ್ಪ ಅಂದ್ರೆ ಚರ್ಚೆ ಮಾಡ್ತಾ ಹೋಗೋಣ.